ಮಿತ್ರರೇ, ನಾವು ಬಹುವಾರ್ಷಿಕ ತೊಗರಿ ಪೆರಿನಿಯಲ್ ಪಿಜನ್ ಅಥವಾ ಪೆರಿನಿಯಲ್ ತೂರ್ದಾಲ್ ಅಂತ ಹೇಳ್ತೀವಿ. ನೀವು ಇಲ್ಲಿ ಗಮನಿಸ್ಬೋದು. ಇದನ್ನು ನಾವು ಕಳೆದ ಮೇ 2025ರಲ್ಲಿ ಇಲ್ಲಿ ಹಾಕಿದ್ವಿ. ಈ ಸಲ ಕಾಯಿನೂ ಬಿಡಿಸ್ಕೊಂಡ್ವಿ. ಮತ್ತು ಏನು ಮಾಡಿದ್ವಿ ಅಂದರೆ ಎಲ್ಲ ಕ್ಲೀನಾಗಿ ಎಲ್ಲ ಬ್ರಾಂಚಸ್ ಇತ್ತಲ್ಲ, ಹಳೆ ಬ್ರಾಂಚ್ಗಳು, ಅದೆಲ್ಲವನ್ನು ಕುಯ್ದು ಹಾಕಿದ್ವಿ. ನೋಡಿ, ಇಲ್ಲೆಲ್ಲ ಕುಯ್ದು ಹಾಕಿದ್ವಿ ಇದೆಲ್ಲ. ನಂತರ ಈಗ ಹೊಸದಾಗಿ ಈ ಚಿಗುರುಗಳು ಬರ್ತಾಯಿದೆ. ನೀವು ಇಲ್ಲಿ ಗಮನಿಸ್ಬೋದು ನೋಡಿ. ಹೊಸ ಚಿಗುರುಗಳು ಬರ್ತಾಯಿದೆ. ಸೊ ಇದು ಹಾಗಂದರೆ ಇದು ಬಹುವಾರ್ಷಿಕ ತೊಗರಿ ಆದ್ದರಿಂದ ನಾವು ವರ್ಷಕ್ಕೆ ಎಷ್ಟು ಸಲ ಬೇಕೋ ರೀತಿ ಕತ್ತರಿಸ್ಬೋದು. ನಮಗೆ ಬಯೋಮಾಸ್ ಬೇಕು ಅಂದಾಗ, ಸಾವಯವ ದ್ರವ್ಯ ಬೇಕು ಅಂದಾಗ ಈ ತೊಗರಿ ಗಿಡವನ್ನು ಕತ್ತರಿಸಿ ಮತ್ತು ಕಾಂಡ ಮಾತ್ರ ಈ ಥರ ಬಿಟ್ಟರೆ ಮತ್ತೆ ಈ ರೀತಿ ಚಿಗುರೋದನ್ನು ನೀವು ಗಮನಿಸ್ತೀರಾ. ಇದು ಚಿಗುರುತ್ತೆ ಮತ್ತು ಕೊಂಬೆಗಳನ್ನು ಬಿಟ್ಟುಕೊಂಡು ಹೂ ಬಿಡುತ್ತೆ. ಸೀಸನ್ ಆದರೆ ನಮಗೆ ಕಾಯಿ ಸಿಗುತ್ತೆ. ಸೀಸನ್ ಇಲ್ಲ ಅಂದರೆ ಹಾಗೆ ಒಣಗಿ ಮತ್ತು ಎಲೆಗಳನ್ನು ಉದುರಿಸುತ್ತೆ ಮತ್ತು ಕತ್ತರಿಸುತ್ತೆ. ಇದು ಭಾಳ ಬೇಗ ಬೆಳೆಯತಕ್ಕಂಥ ಒಂದು ಗಿಡ, ಬಹುವಾರ್ಷಿಕ ತೊಗರಿ. ಒಂದು ಸತಿ ಹಾಕಿದ್ರೆ ಸಾಕು. ನೋಡಿ, ನನ್ನ ಈ ಬಾಳೆ ಗಿಡಕ್ಕೆ ಸಂಗಾತಿ ಗಿಡವಾಗಿ ಇಲ್ಲಿ ಪಕ್ಕದಲ್ಲಿದೆ. ಈ ರೀತಿ ಮಾಡೋದ್ರಿಂದ ನೋಡಿ, ಈ ತೊಗರಿ ಗಿಡ ಸಂಗಾತಿ ಗಿಡವಾಗಿ ಬಾಳೆ ಗಿಡಕ್ಕೆ ಸಾರಜನಕ ಸ್ಥಿರೀಕರಣ ಮಾಡಿಕೊಡ್ತಾ ಇದೆ. ಮತ್ತು ಒಂದೇ ಬೀಜ ತಂದು ಹಾಕಿದ್ರೆ ಸಾಕು. ಹಾಗಾಗಿ ಈ ಬಹುವಾರ್ಷಿಕ ತೊಗರಿಯೊಂದನ್ನು ನಾವು ಸಾರಜನಕ ಸ್ಥಿರೀಕರಣ ಸಂಗಾತಿ ಗಿಡವಾಗಿ ಅಥವಾ ಹಸಿರೆಲೆ ಗೊಬ್ಬರದ ಗಿಡವಾಗಿ ನಮ್ಮ ತೋಟಗಳಲ್ಲಿ ಜೋಡಿಸೋದು ಭಾಳ ಸೂಕ್ತ. ಇದನ್ನು ನೋಡಿ, ನಾವು 2ನೇ ಪೈರಿಗೆ ಅದು ರೆಡಿ ಆಗ್ತಾಯಿದೆ. ಇದೆಲ್ಲವನ್ನು ನಮ್ಮನೆ ತೋಟ, ಆಲೂರು ತಾಲೂಕು, ಪಾಳ್ಯ ಹೋಬಳಿ, ಹಾಸನ ಜಿಲ್ಲೆ. ಇಲ್ಲಿ ನೀವು ಗಮನಿಸ್ಬೋದು. ವಂದನೆಗಳೊಂದಿಗೆ ನಿಮ್ಮ HR ಮಂಜುನಾಥ್.